ಮನೆ ಒಳಗಡೆ ಕಟ್ಟುವಂತ ಕಟ್ಲೆ ಯಾವುದು, ಮನೆ ಹೊರಗಡೆ ಕಟ್ಲೆ ಯಾವುದು ಅನ್ನೋದು ಜನಗಳಿಗೆ ಇನ್ನೂ ಸಹ ಗೊಂದಲದಲ್ಲಿ. ಅಂತ ಇದಲ್ಲ, ಇದನ್ನ ಭಕ್ತಿಯಿಂದ ಪೂಜೆ ಮಾಡಿ ಮತ್ತೆ ಮನೆಗಳಲ್ಲಿ ಹೊಲ ತೋಟ ಯಾವುದೇ ತರದಲ್ಲಿ ಇದ್ರೂ ಸಹ ಇದು ನಿವಾರಣೆ ಮಾಡ್ತಾರೆ. ಅಮ್ಮನಿಂದ ನಾವಿದೀವಿ ಸರ್, ಇವತ್ತು ಅಮ್ಮನಿಂದ ಅವಳಿಂದ ನಾವಿವತ್ತು ಚೆನ್ನಾಗಿದ್ದೀವಿ, ಮನೆಗೂ ನೆಮ್ಮದಿಯಾಗಿ. ಗಾಡಿ ಮಾಡಿದ್ದೀನಿ, ನನ್ನ ಹತ್ರ ಏನಿರಲಿಲ್ಲ, ಬೇರೆ ಹತ್ರ ಕೂಲಿ ಮಾಡ್ತಾ ಇದ್ದೆ. ನಾವು ಇವಾಗ ಕೆಲವು ಜನಕ್ಕೆ ಇಬ್ಬರಿಗೆ ಕೊಡೋ ಮಟ್ಟಕ್ಕೆ ತಂದಿದ್ದಾಳೆ ಈ ತಾಯಿ ನಮ್ಮನ್ನ. ಕಟ್ಲೆ ಸರಿಯೋಗಲ್ವಾ ಅಂತ ತಿಳ್ಕೊಂಡು ಆ ರೀತಿ ಕಟ್ಲೆ ಮಾಡ್ಕೊಡೋದು. ತ್ರಿಶೂಲ ಅನ್ನೋದು ಒಂದೇ ಕಾರ್ಯಕ್ಕೆ ಅಂತಲ್ಲ, ಪ್ರತಿಯೊಂದು ಕಾರ್ಯಕ್ಕೂ ಸಹ ಇದು ಅನುಕೂಲ ಆಗುತ್ತೆ. ಬನ್ನಿ, ಈ ಫಲವನ್ನ ಪಡ್ಕೊಳ್ಳಿ, ಪ್ರಯೋಜನವನ್ನ ಪಡ್ಕೊಳ್ಳಿ, ನಿಮ್ಮ ಕರ್ಮಗಳನ್ನೆಲ್ಲ ನಿವಾರಣೆ ಮಾಡ್ಕೊಳ್ಳಿ. ಕದಂಬರನು ಕಾಪಾಡಿ ಬನಶಂಕರಿಯಾಗೆ. ತಿಂದೆ ನಮ್ಮ ಮನೆಗೆ ಚೆನ್ನಾಗಿರ್ಲಿಲ್ಲ ಸರ್, ಇವಾಗೆಲ್ಲ ಚೆನ್ನಾಗಿದೆ. ಮೊದಲೆಲ್ಲ ನಮ್ಮ ಮನೆಗೆ ಎಣ್ಣೆ ಕುಡಿಯೋದು ಎಲ್ಲ ಮಾಡೋರು, ಇವಾಗೆಲ್ಲ ಎಣ್ಣೆ ಕುಡಿಯೋದೆಲ್ಲ ಬಿಟ್ಟು ಇವಾಗ ಚೆನ್ನಾಗಿದ್ದೀವಿ ಸರ್. ಕೇಳಿದ್ದೀವಿ, ಗುರುಗಳನ್ನೂ ಕೇಳಿದ್ದೀವಿ ಸರ್. ಕುಡಿಯೋದು ಬಿಡಿಸ್ತೀನಿ ಅಂದರು, ಕುಡಿಯೋದು ಬಿಡಿಸೇವ್ರೆ. ಚೆನ್ನಾಗಿದ್ದೀವಿ, ನಮ್ಮ ಮನೆಯವರು ಚೆನ್ನಾಗಿ ಉಳ್ಕೊಂಡು ಇವಾಗ ಚೆನ್ನಾಗಿದೆ. ಈಗ ಇಷ್ಟು ದಿನದಲ್ಲೇ ಕುಡಿಯೋದನ್ನ ನಿಲ್ಲಿಸ್ತಾರವರು ಅಂತ ಅಮ್ಮ ಬರವಣಿಗೆಯಲ್ಲಿ ಹೇಳಿತ್ತಾ? ಒಂದು 6 ತಿಂಗಳೊಳಗೆ ನಿಲ್ಲಿಸ್ತಾರೆ ಅಂತ ಹೇಳಿತ್ತು ಸರ್, ಅಮ್ಮ ಹೇಳಿತ್ತು. 6 ತಿಂಗಳೊಳಗೆ ಬಿಟ್ಟರು, ಆಮೇಲೆ ಎಲ್ಲ ಚೆನ್ನಾಗಿದ್ದೀವಿ. ಇವಾಗ ನಮ್ಮನ್ನು ಚೆನ್ನಾಗಿ ನೋಡ್ಕೊಂಡವ್ರೆ, ಎಲ್ಲ ಚೆನ್ನಾಗಿದೆ. ಅಮ್ಮನಿಂದ ನಾವಿದ್ದೀವಿ ಸರ್, ಇವತ್ತು ಅಮ್ಮನಿಂದ ಅವಳಿಂದ ನಾವಿವತ್ತು ಚೆನ್ನಾಗಿದ್ದೀವಿ, ಮನೆಗೂ ನೆಮ್ಮದಿಯಾಗಿದ್ದೀವಿ. ಇಲ್ಲಿಗೆ ಬಂದಮೇಲೆ ಸೈಡ್ ತಗೊಂಡಿದ್ದೀವಿ, ಗಾಡಿ ಟೆಂಪೋ ತಗೊಂಡಿದ್ದೀವಿ, ಚೆನ್ನಾಗಿ ದುಡಿತಾವ್ರೆ. ಇವಾಗ ಮನೆ ಕಟ್ಟಬೇಕು ಅಂತಲೂ ಅಮ್ಮನೇ ಕೇಳಿದ್ದೀವಿ ಸರ್. ಏನಂತ ಹೇಳಿದೆ ಅಮ್ಮ? ಕಟ್ರಿ, ನಾನು ಇದೀನಿ ಜೊತೆಗೆ ಅಂತ ಹೇಳಿದ್ದೆ ಸರ್. ಅವರು ಅಮ್ಮ ಹೆಂಗ ಅವರು ನಮ್ಗೆ ಹಂಗೆ, ಇವಳು ಏನು ಹೇಳ್ತಾರೋ ಅಮ್ಮ ಅವರು ಅದನ್ನೇ ಹೇಳ್ತಾರೆ ನಮಗೆ. ಹಿಂಗೆಲ್ಲ ಹೋಗ್ರಿ, ಹಿಂಗೆ ಬರ್ರಿ ಅಂತ ಎಲ್ಲ ಮುಂದೆ ಹೇಳ್ತಾರೆ ಸರ್. ಇಲ್ಲಿಗೆ ಬಂದಾಗಿಂದ ತುಂಬ ಚೆನ್ನಾಗಿದ್ದೀವಿ ಸರ್. ನಾನು ಬದುಕಿರೋವರೆಗೂ ನಾನು ಬಂದು ಇಲ್ಲಿ ಸೇವೆ ಮಾಡ್ತೀನಿ. ನಮಸ್ತೆ ವೀಕ್ಷಕರೇ, ಮನೆಯಲ್ಲಿ ಯಾವುದೇ ತರಹದ ಗ್ರಹ ಬಾಧೆ ಆಗಲಿ, ಶತ್ರು ಬಾಧೆ ಆಗಲಿ, ಪ್ರೇತ ಬಾಧೆ ಆಗಲಿ, ಭೂತ ಬಾಧೆ ಆಗಲಿ, ಮತ್ತು ಯಾವುದೇ ತರಹ ಬಾಧೆಗಳು ನಿವಾರಣೆ ಆಗೋದಕ್ಕೋಸ್ಕರವಾಗಿ 8 ದಿಕ್ಕಿಗೂ ಸಹ ಕಟ್ಲೆ ಅಂತ ಇರುತ್ತೆ. ಆ ಕಟ್ಲೆಯನ್ನ ಮನೆ ಒಳಗಡೆ ಕಟ್ಟುವಂಥ ಕಟ್ಲೆ ಯಾವುದು, ಮನೆ ಹೊರಗಡೆ ಕಟ್ಲೆ ಯಾವುದು ಅನ್ನೋದು ಜನಗಳಿಗೆ ಇನ್ನೂ ಸಹ ಗೊಂದಲದಲ್ಲೇ ಇದ್ದಾರೆ. ಎಷ್ಟೋ ಜನ ಕಟ್ಲೆಗಳಲ್ಲಿ ಏನು ಮಾಡ್ತಾರೆ, ಅದಕ್ಕೊಂದು ಬಲಿಶಾಂತಿ ಕೊಡೋದು, ಕಟ್ಗಳಿ ಅನ್ನೋದು ಮನೆ ಒಳಗಡೆ, ಇವೆಲ್ಲ ಮಾಡ್ತಾ ಇದ್ದಾರೆ. ಅದು ತಪ್ಪು ಅಭಿಪ್ರಾಯ. ಅದು ಯಾಕೆ ಅಂದರೆ ಆ ಮನೆ ಒಳಗಡೆಗೆ ಆಯಾ ದೇವರುಗಳಿಗೆ ಆ ರಕ್ತ ಶಾಂತಿ ಅದು ಆಗೋದಿಲ್ಲ. ಹಾಗಾಗಿ ಅದು ರಕ್ತವನ್ನ ಕೊಟ್ಟು ಏನಾಗುತ್ತೆ, ಅದು ಜೋಡಿ ರೂಪದಲ್ಲಿ ಆಗೋಗುತ್ತೆ ಮನೆ ಒಳಗಡೆಗೆ. ಅದು ಯಾವಾಗಲೂ ಮನೆ ಒಳಗಡೆ ಶಾಂತಿ ತುಂಬಿರಲಿ ಅಂತೇಳಿ ನಾವು ಕಟ್ಲೆ ಕಟ್ಟಿದ್ರೆ ಅದೇನಾಗುತ್ತೆ, ಮನೆ ಒಳಗೆ ಜಗಳಗಳು, ಅಣ್ಣ ತಮ್ಮಂದಿರಿಗೆ, ತಂದೆ ಮಕ್ಕಳಿಗೆ, ಗಂಡ ಹೆಂಡತಿಗೆ ಜಗಳ ಕಿತ್ತಾಡುಗಳೆಲ್ಲ ಬರುತ್ತೆ. ಹಾಗಾಗಿ ಶಾಂತ ರೀತಿಯ ಒಳಗೆ ನಾವು ಯಾವ ಕಟ್ಲೆ ಕಟ್ಕೋಬೇಕು, ಮನೆಯಿಂದ ಹೊರಗಡೆಗೆ ಯಾವ ಕಟ್ಲೆ ಕಟ್ಕೋಬೇಕು, ಮತ್ತೆ ಆ ಕಟ್ಲೆ ಒಳಗೆ ಯಾವ ಸಾಮಗ್ರಿಗಳನ್ನು ಹಾಕಬೇಕು ನಾವು ಅದು ಮೊದಲು ತಿಳ್ಕೊಂಡಿರ್ಬೇಕು. ಯಾಕೆಂದ್ರೆ ಕಟ್ಟೆ ಒಳಗೆ ಬಿಡು ಏನೋ ಒಂದು ಹಾಕೊಂಡು ಅದು ಅಶ್ರಮ ಹಾಕ್ಬೋದು, ಅಥವಾ ಏನೋ ಶಕ್ತಿ ಹಾಕೋದು, ಕಟ್ಕೊಟ್ಟು ಬರ್ಬೋದು ಅತ್ತಾಗೆ ಅಂತ ಹೇಳಿ ಜನಗಳಿಗೆ ಬರೀ ಇವೇ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಕೆಟ್ಟ ಅಭಿಪ್ರಾಯಗಳೇ ಜಾಸ್ತಿ ಬರ್ತಾ ಇದೆ. ಹಾಗಾಗಿ ಅದನ್ನ ಏನಕ್ಕೆ ನಾವು ಉಪಯೋಗಿಸ್ಕೊಂಡ್ರೆ ಇದು ಒಳ್ಳೇದಾಗುತ್ತೆ ಅನ್ನೋದು ಅವರ ಪೂಜಾಗಳಲ್ಲಿ ಪಂಡಿತನದಲ್ಲಿ ಮಾಡುವಂಥವ್ರು ಇರಬೇಕು. ಅದನ್ನ ಆ ರೀತಿ ಒಳಗಡೆಗೆ ಅವ್ರ ಕುಲದೇವರು ಯಾವುದು, ಮನೆ ದೇವರು ಯಾವುದು, ಆ ಮನೆಗೆ ಈ ಕಟ್ಲೆ ಸರಿಯೋಗಲ್ವಾ ಅಂತ ತಿಳ್ಕೊಂಡು ಆ ರೀತಿ ಕಟ್ಲೆ ಮಾಡ್ಕೊಡ್ಬೇಕು. ಮನೆ ಒಳಗಡೆಗೆ ಶಾಂತಿ ರೀತಿಯಲ್ಲಿ ಕಟ್ಟಬೇಕು, ಮನೆ ಹೊರಗಡೆಗೆ ಅದನ್ನ ಭೂತ ಪ್ರೇತಗಳು ಮತ್ತೆ ಜನಗಳ ಒಂದು ದುಷ್ಟಶಕ್ತಿಗಳು ಈಚೆ ಬರದಾಗೆ ಅದಕ್ಕೆ ಶಾಂತಿ ಕೊಟ್ಟು ಅದನ್ನು ಮಾಡಬೇಕು. ಮತ್ತೆ ಭೂಮಿ ವಿಚಾರವಾಗೂ ಅಷ್ಟೇನೆ, ಭೂಮಿ ಒಳಗೆ ಭೂಮಿಗೆ ಯಾರು ಹೋಗಾಗ್ತಾ ಇರಲ್ಲ, ಭೂಮಿ ಒಳಗೆ ಏನೋ ಮಾಡ್ಸಾಕಿರ್ತಾರೆ, ಅದನ್ನ ಆ ಭೂಮಿ ಸಂರಕ್ಷಣೆಗೋಸ್ಕರವಾಗಿ ಕೂಡ ಅದನ್ನು ಕಟ್ಲೆ ಮಾಡಬೇಕು. ಅವಾಗ ಅಲ್ಲಿ ಅದು ಶಾಂತಿ ಏನ್ ಕೇಳುತ್ತೋ ಆ ಶಾಂತಿ ಕೊಟ್ಟು ಅದನ್ನ ದಿಗ್ಬಂಧನೆ ಮಾಡಿ ಆ ಭೂಮಿಗೆ ಸಂರಕ್ಷಣೆ ಮಾಡಬೇಕು. ತೋಟಗಳಲ್ಲಿ ಗಿಡಗಳಲ್ಲಿ ಮತ್ತೆ ತೆಂಗು, ಅಡಿಕೆ, ಮಾವು, ಬಾಳೆ ಯಾವುದೇ ಆದ್ರೂ ಸಹ ತೋಟಗಳಲ್ಲೂ ಸಹ ವಾಮಾಚಾರ ಪ್ರಯೋಗ ಮಾಡಿರುತ್ತೆ. ಬೆಳೆ ಬರ್ತಾ ಇರಲ್ಲ, ಬೆಳೆ ನಾಶನ ಆಗ್ತಾ ಇರುತ್ತೆ, ಬೆಳೆ ಯಾವುದು ಕೈ ಸೇರ್ತಾ ಇರಲ್ಲ. ಹಾಗಾಗಿ ಅಲ್ಲೂ ಕೂಡ ಶತ್ರುಗಳದ ಒಂದು ವಾಮಾಚಾರ ಪ್ರಯೋಗ ಆ ಭೂಮಿ ನಡೀತಾ ಇರುತ್ತೆ.
ಹಾಗಾಗಿ ಅದನ್ನು ಕೂಡ ನಿವಾರಣೆ ಮಾಡಿ ಅದಕ್ಕೆ ಭೂಮಿ ಸಂರಕ್ಷಣೆಗೋಸ್ಕರವಾಗಿ ಕಟ್ಟೆಗಳನ್ನು ತಗೊಂಡೋಗಿ ಭೂಮಿಗೆ ಸೇರಿಸಿ ಅದನ್ನ ಫಲವತ್ತಾದ ಭೂಮಿ ಒಳಗೆ ಅದನ್ನ ಒಳ್ಳೆ ಫಲ ಬರುವ ಹಾಗೆ ಅದನ್ನ ಇದು ಮಾಡ್ಕೋಬೇಕು. ಆದಿಪರಾಶಕ್ತಿ ಚೌಡೇಶ್ವರಿ ಮತ್ತೆ ರಕ್ತ ಚೌಡೇಶ್ವರಿ ಇಬ್ರು ಸಹ ಅದನ್ನ ಒಂದು ತ್ರಿನೇತ್ರದಿಂದ ಅದನ್ನೆಲ್ಲವನ್ನು ಸುಟ್ಟಾಕಿ ಒಳ್ಳೆಯ ರೀತಿಯ ಒಳಗೆ ಒಳ್ಳೆಯ ಅನುಭವದಲ್ಲಿ ಒಳ್ಳೆ ರೀತಿಯಲ್ಲಿ ಅದನ್ನ ಮಾಡ್ಕೊಡ್ತಾಳೆ ಅದನ್ನ. ಹಾಗಾಗಿ ಕಟ್ಲೆನ ದಯವಿಟ್ಟು ಅದನ್ನ ಪರಿಶೀಲನೆ ಮಾಡಿ ಅದನ್ನ ಮಾಡ್ಕೊಂಡು ಹೋಗಿ ಕಟ್ಟಿ ಒಳ್ಳೇದಾಗುತ್ತೆ. ಯಾವ್ದಾವ್ದೋ ಕಟ್ಟೆ ತಗೊಂಬಂದು ಮಟ್ಟಿ ಮಾಡಿದ್ರೆ ಯಾವ ಪ್ರಯತ್ನ ಬರೋದಿಲ್ಲ. ಮತ್ತೆ ನಾವು ತೆಂಗಿನಕಾಯಿನಲ್ಲಿ ಮದ್ದು ಕೊಡ್ತಾ ಇದ್ವು, ಆಗ ತಾಯಿನೇ ಹೇಳಿದ್ದು ತೆಂಗಿನಕಾಯಿನಲ್ಲಿ ನೀರು ತನಕನೇ ಅದಕ್ಕೆ ಶಕ್ತಿ ಇರುತ್ತೆ, ನೀರು ಹಿಂಗೋದ್ಮೇಲೆ ಏನು ಪ್ರಯತ್ನ ಬರಲ್ಲ ಮಕ್ಕಳ. ಹಾಗಾಗಿ ಇದನ್ನ ಒಂದು ತಾಮ್ರ ಚೆಮ್ನಲ್ಲಿ ಅದನ್ನ ಗಿಡಮೂಲಿಕೆಗಳಿಂದ ಆಗ್ಬೋದು, ಚಕ್ರಸ್ಥಾಪನೆಯಿಂದ ಆಗ್ಬೋದು, ಅದಕ್ಕೆ ಅಷ್ಟವಿಧಿಯಿಂದ ನವಗ್ರಹಗಳಿಂದ ಅದಕ್ಕೆಲ್ಲವನ್ನು ಅದನ್ನ ಪೂಜೆ ಮಾಡಿ ಹಾಗೆ 48 ದಿವಸ ಪೂಜೆ ಮಾಡಬೇಕಾಗುತ್ತೆ. 21 ದಿವಸ 11 ದಿವಸ ಪೂಜೆ ಮಾಡಿ ನಾವು ಅದನ್ನ ಸಿದ್ಧಿ ಮಾಡಿ ಅದನ್ನು ಕೊಟ್ಟು ಕಟ್ಟೆ ಒಳಗೆ ಮನೆಗೆ ಆಗ್ಲಿ ಅಂಗಡಿಗೆ ವ್ಯಾಪಾರ ದೃಷ್ಟಿ ಒಳಗೂ ಅಷ್ಟೇನೆ ಜನಗಳದ ಕೈ ಕೆಲಸ ಇರುತ್ತೆ, ಜನ ದೃಷ್ಟಿ ದೋಷ ಇರುತ್ತೆ. ವ್ಯಾಪಾರ ಅಭಿವೃದ್ಧಿ ಆಗೋಕ್ಕೋಸ್ಕರವಾಗಿ ಕಟ್ಟೆ ತಗೊಂಡೋಗಿ ಕಟ್ಕೊಂಡ್ರೆ ತುಂಬಾ ಒಳ್ಳೇದಾಗುತ್ತೆ. ಬೇಕರಿ ಮಾಡಿರ್ತಾರೆ, ಮತ್ತೆ ಯಾವ್ದಾದ್ರು ಜ್ಯುವೆಲರಿ ಶಾಪ್ ಇರುತ್ತೆ, ಚಿನ್ನ ಬೆಳ್ಳಿ ಅಂಗಡಿ ಇರುತ್ತೆ, ಎಲ್ಲದಕ್ಕೂ ಸಹ ಇವತ್ತು ಪೈಪೋಟಿ ಆಗಿದೆ. ಇವತ್ತು ಅಕ್ಕಪಕ್ಕದಲ್ಲೇ ಕೂಡ ವಾಮಾಚಾರ ತುಂಬಾ ಜಾಸ್ತಿ ಆಗಿದೆ. ಹಾಗಾಗಿ ಜನಗಳ ಧನಾಕರ್ಷಣೆಗೋಸ್ಕರವಾಗಿ ಸಹ ಕಟ್ಟೆ ತಗೊಂಡು ಕಟ್ಟಿದ್ರೆ ತುಂಬಾ ಒಳ್ಳೇದಾಗತ್ತೆ. ಚೌಡೇಶ್ವರಿ ತಾಯಿ ಎಲ್ಲರನ್ನೂ ಸಹ ಆಶೀರ್ವಾದ ಮಾಡಿ ಒಳ್ಳೆ ರೀತಿಯ ಒಳಗೆ ವ್ಯಾಪಾರ ವ್ಯವಹಾರ ಆಗೋ ರೀತಿಯ ಒಳಗೆ ಅದನ್ನು ಕಾಪಾಡ್ತಾರೆ. ತ್ರಿಶೂಲದಿಂದ ಮತ್ತೊಂದು ನಿಮಗೆ ಪ್ರಯೋಜನ ಏನು ಅಂತಂದ್ರೆ ನೋಡಿ, ಇದೇ ಆದಿಶಕ್ತಿ ಪರಾಶಕ್ತಿಯ ಒಂದು ತ್ರಿಶೂಲ ಇದು. ಈ ತ್ರಿಶೂಲದಿಂದ ಏನು ಅಂದ್ರೆ ಭೂಮಿ ವಿಚಾರ ಆಗ್ಬೋದು, ಕೋರ್ಟು ಕಚೇರಿ ಆಗ್ಬೋದು, ವ್ಯಾಜ್ಯ ಆಗ್ಬೋದು, ಪೊಲೀಸ್ ಸ್ಟೇಷನ್ ವ್ಯಾಜ್ಯ ಆಗ್ಬೋದು, ಅಣ್ಣತಮ್ಮಂದ್ರ ವ್ಯಾಜ್ಯ ಆಗ್ಬೋದು, ಮತ್ತೆ ಅತ್ತೆ ಸೊಸೆ ವ್ಯಾಜ್ಯ ಆಗ್ಬೋದು, ಎಲ್ಲಾ ತರ ವ್ಯಾಜ್ಯವನ್ನೂ ಸಹ ಈ ಶಕ್ತಿ ತಾಯಿ ನಿವಾರಣೆ ಮಾಡ್ತಾಳೆ. ಸಾಮಾನ್ಯ ತ್ರಿಶೂಲ ಅಂತೂ ಇದಲ್ಲ. ಇದನ್ನ ಭಕ್ತಿಯಿಂದ ಪೂಜೆ ಮಾಡಿ ಮತ್ತೆ ಮನೆಗಳಲ್ಲಿ ಹೊಲ ತೋಟ ಯಾವುದೇ ತರದಲ್ಲಿ ಇದ್ರೂ ಸಹ ಇದು ನಿವಾರಣೆ ಮಾಡ್ತಾರೆ. ಆ ಭೂಮಿಯಿಂದ ಏನಾರ ದೋಷ ಇತ್ತು ಅಂದ್ರೆ ಆ ಭೂಮಿಯಿಂದ 3 ಇಡಿ ಮಣ್ಣು ತಗೊಂಬಂದು ಈ ಕ್ಷೇತ್ರಕ್ಕೆ ತಗೊಂಬಂದು ಅದನ್ನ ಪೂಜೆ ಗೀಜೆ ಮಾಡ್ಕೊಂಡು ಪರಿಶೀಲನೆ ಮಾಡ್ಕೊಂಡು ಹೋದ್ರೆ ಆ ಭೂದೋಷ ಕೂಡ ನಿವಾರಣೆ ಆಗುತ್ತೆ. ಎಲ್ಲವನ್ನೂ ತಾಯಿ ತನ್ನ ಒಡದಲ್ಲಿ ಹಾಕೊಂಡು ನಿಮಗೆ ಒಳ್ಳೆಯದನ್ನ ಮಾಡ್ತಾಳೆ. ತ್ರಿಶೂಲ ಅನ್ನೋದು ಒಂದೇ ಕಾರ್ಯಕ್ಕೆ ಅಂತಲ್ಲ, ಪ್ರತಿಯೊಂದು ಕಾರ್ಯಕ್ಕೂ ಸಹ ಇದು ಅನುಕೂಲ ಆಗುತ್ತೆ. ಬನ್ನಿ, ಈ ಫಲವನ್ನ ಪಡ್ಕೊಳ್ಳಿ, ಪ್ರಯೋಜನವನ್ನ ಪಡ್ಕೊಳ್ಳಿ, ನಿಮ್ಮ ಕರ್ಮಗಳನ್ನೆಲ್ಲ ನಿವಾರಣೆ ಮಾಡ್ಕೊಳ್ಳಿ. ಆದಿಪರಾಶಕ್ತಿ ಒಳ್ಳೆಯದೇ ಮಾಡ್ತಾಳೆ. ತಾಯಿ ಅನುಗ್ರಹದಿಂದ ತ್ರಿಶೂಲದಲ್ಲಿ ಮನೆ ಒಳಗಡೆ ಯಾವ ಕಾರ್ಯ ಆಗಬೇಕಾದ್ರೂ ಸಹ ಅದನ್ನು ಏನು ಮನಸ್ಸಿಗೆ ಕೋರಿಕೆ ಹಿಡ್ಕೊಂಡು ಚೀಟಿ ಬರೆದ್ಬಿಟ್ಟು ಅದರೊಳಗೆ ಇಟ್ಟು ಅದನ್ನ ಶ್ರದ್ಧಾಭಕ್ತಿಯಿಂದ ಪೂಜೆ ಮಾಡಿ ಅದಕ್ಕೆ ಮೊಸರನ್ನ ನೈವೇದ್ಯ ಮಾಡಿ ಪೂಜೆ ಮಾಡ್ಕೊಂಡು ಬಂದರೆ ತುಂಬಾ ಉತ್ತಮವಾದಂತಹ ಒಂದು ಪ್ರತಿಫಲ ಸಿಗುತ್ತೆ. ಮತ್ತೆ ನೀವೆಲ್ಲ ಹೊರಗಡೆ ಹೋಗಿರ್ತೀರಾ, ಆ ಜಾಗದಲ್ಲಿ ಏನಾಗುತ್ತೆ ಅಂತಂದ್ರೆ ಆ ಕಾಲ್ಧೂಳಾಗೋದು, ದಾಟಾಗೋದು, ಮೈಕೈ ನೋವಾಗೋದು, ಅಲ್ಲಿ ಕಣ್ಣಿಗೆ ಕಾಂದಿರತಕ್ಕಂಥ ಗ್ರಹಚೇಷ್ಟುಗಳೆಲ್ಲ ಶರೀರದಲ್ಲಿ ಹೋಗಿ ಮನೆಗೆ ಬಂದಿರುತ್ತೆ. ಆಗ ಈ ತ್ರಿಶೂಲದಿಂದ 3 ಬಾರಿ ಅದನ್ನು ನಿವಾರಣೆ ಮಾಡಿಕೊಂಡು ನೀವಿಸ್ಕೊಂಡು ಸ್ವಲ್ಪ ಇದು ಮಾಡಿಕೊಂಡ್ರೆ ಅದು ಬಹುಬೇಗ ನಿಮ್ಮ ಬಾಡಿ ಇರ್ತಕ್ಕಂಥ ಒಂದು ದುಷ್ಟಶಕ್ತಿಗಳನ್ನ ನಿವಾರಣೆ ಮಾಡಿ ಅದನ್ನ ಆರೋಗ್ಯ ಭಾಗ್ಯವನ್ನ ಕೊಡುತ್ತದೆ. ಮತ್ತೆ ಯಾವುದೇ ರೀತಿಯೊಳಗೂ ಸಹ ಇದನ್ನು ತ್ರಿಶೂಲ ಮನೆಯೊಳಗಿದ್ರೆ ದುಷ್ಟಶಕ್ತಿಗಳು ಮನೆ ಒಳಗಡೆ ಬರೋದಿಲ್ಲ. ಎಲ್ಲ ಕೆಲಸ ಕಾರ್ಯಗಳು ಸಹ ಸುಗಮವಾಗಿ ನಡ್ಕೊಂಡು ಹೋಗುತ್ತೆ. ಬಗ್ಗೆ ಯಾರು ಶಕ್ತಿ ಬಗ್ಗೆ ಯಾರು ಕಂಡಿಲ್ಲ, ಮುಂದೆ ಕಾಣಲ್ಲ ಮುಂದೆ. ಯಾಕೆಂದ್ರೆ ಬರ್ತಾರೆ ಕೆಲವರು ಜನ, ಆಗುತ್ತೋ ಇಲ್ವೋ ಹೋಗುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು ಅರ್ಧ ಮನಸ್ಸು ಇಟ್ಕೊಂಡು ಬರ್ತಾರೆ ಹೋಗ್ತಾರೆ. ಏನು ಅಂದ್ರೆ ಅಮ್ಮನ್ ನಂಬಬೇಕು, ನಾವು ತಾಯಿ ನೀನೇ ಕಾಪಾಡು ಅಂತ ಬಲಗಾಲಿಕ್ಕೆ ಒಳಗೆ ಬರ್ಬೇಕು, ಅವಳು ಹೇಳ್ದಂಗೆ ಕೇಳಬೇಕು, ಕಟ್ನಿಟ್ಟಾಗಿರ್ಬೇಕು. ನಾವು ಈಗ 12-13 ವರ್ಷದ ಮುಂಚೆ ನಮ್ಗೇನು ಇರಲಿಲ್ಲ, ನಾವು ಬೇರೆ ಕಡೆಗೆ ಹೋಗಿ ಕೂಲಿ ಮಾಡ್ತಾ ಇದ್ದೋ, ನಾವು ಬೇರೆ ಹತ್ರ ಕೈ ಚಾಚ್ತಾ ಇದ್ದೋ. ನಾವು ಕೂಲಿ ಮಾಡ್ಕೊಂಡು ಈ ಮಟ್ಟಕ್ಕೆ ಬಂದು ಅವಳು ಹೇಳ್ದಂಗೆ ಕೇಳ್ಕೊಂಡು ನಾವು ಪ್ರತಿ ಮಂಗಳವಾರ, ಶುಕ್ರವಾರ, ಅಮಾವಾಸ್ಯೆ, ಪೌರ್ಣಮಿಗೆ ಬಂದು ನಾವಿಲ್ಲಿ ಯಾವುದೇ ಕಾರಣಕ್ಕೂ ತಪ್ಪಿಸಲ್ಲ. ಒಂದು ಅವಳಿಗೆ ಏನು ಸೇವೆ ಜಾತ್ರೆ ಆಗಲಿ ಏನೇ ಆಗಲಿ ನಮ್ಮ ಕೈಲಾದ ಸಹಾಯ ಮಾಡ್ಕೊಂಡು ಅವಳು ನಮಗೆ ನೆರೆ ಕೈ ಹಿಡಿದು ಕಾಪಾಡ್ಕೊಂಡು ಹೋಗ್ತಾವಳೆ. ನಮ್ಗೆ 2 ಮಕ್ಕಳು 2 ಹೆಣ್ಮಕ್ಳಿದಾವೆ ನಮಗೂ, ನಮ್ಮ ಮನೆಯಲ್ಲೂ ನಾವು ಎಲ್ಲ ಪ್ರತಿ ಮಂಗಳವಾರ ಶುಕ್ರವಾರ ಬಂದೇ ಬರ್ತೀವಿ. ಯಾಕೆಂದ್ರೆ ನಂಬಿ ಬಂದಿದ್ದೀವಿ, ಅವಳು ಕೈ ಬಿಟ್ಟಿಲ್ಲ ನಮ್ಮನ್ನ. ಕೆಳಗಿದ್ದವ್ರನ್ನ ಮೇಲೆ ಎತ್ತಿದ್ದಾಳೆ ನಮ್ಮನ್ನ, ಆ ಥರ ಕಾಪಾಡ್ಕೊಂಡು ಹೋಗ್ತಾವಳೆ. ಎಲ್ಲರೂ ಬಂದು ನಾವು ಇವಾಗ ಸ್ವತಃ ಗಾಡಿ ಮಾಡಿದ್ದೀನಿ,
ನನ್ನ ಹತ್ರ ಏನಿರಲಿಲ್ಲ, ಬೇರೆ ಹತ್ರ ಕೂಲಿ ಮಾಡ್ತಾ ಇದ್ದೆ. ನಾವು ಇವಾಗ ಕೆಲವು ಜನಕ್ಕೆ ಇಬ್ಬರಿಗೆ ಕೊಡೋ ಮಟ್ಟಕ್ಕೆ ತಂದಿದ್ದಾಳೆ ಈ ತಾಯಿ. ನಮ್ಮನ್ನ ಬಂದು ನೋಡಿ ನಿಮ್ಮ ಕಷ್ಟ ನಷ್ಟಗಳನ್ನು ಪರಿಹರಿಸ್ಕೊಳ್ಳಿ, ಬಂದು ಎಲ್ಲ ಬಂದು ಒಳ್ಳೇದಾಗುತ್ತೆ. ಈ ತಾಯಿ ನಂಬಿದರೆ ಸ್ವರ್ಗ, ನಂಬಿದಿದ್ದರೆ ನರಕ. ಆ ತಾಯಿ ಮಹಿಮೆ ಬಗ್ಗೆ ನಮ್ಗೇನು ಗೊತ್ತಿಲ್ಲ, ಆದರೆ ಬಂದು ನೋಡಿ ಅನುಭವಿಸಿದರೆ ತಿಳಿಯುತ್ತದೆ ಅವಳ ಮಹಿಮೆ ಏನು ಅಂತ. ಗುರುಗಳ ಬಗ್ಗೆ ಅವ್ರ ಮಾತನ್ನು ನಾವು ಯಾವತ್ತೂ ಮೀರಲ್ಲ. ಹಿಂಗಲ್ಲ ಹಿಂಗೆ ಹೋಗು ಅಂದರೆ ನಾವು ಅವ್ರ ಮಾತನ್ನ ನಾವು ಅವಳು ಹೆಂಗೆ ಹೇಳ್ತಾಳೋ ಅವ್ರು ಹಂಗೆ ನಮಗೆ ಪ್ರತಿ ಭಾವನೆ ಏನಿಲ್ಲ. ಅವ್ರು ಹೇಳ್ದಂಗೆ ನಾವು ಹೆಜ್ಜೆ ಇಡ್ತೀವಿ. ಹಿಂಗಲ್ಲಪ್ಪ ಹಿಂಗೆ ಅಂದ್ರೂ ಆಯ್ತು ಸ್ವಾಮಿ, ಹಿಂಗಲ್ಲ ಹಿಂಗೆ ಹೋಗೋಣ, ಆಯ್ತು ಸ್ವಾಮಿ ಹಿಂಗೆ ಮಾಡೋಣ ಅಂತ ಹೇಳ್ತೀವಿ ಸ್ವಾಮಿ. ನಾವು ಅವ್ರ ಹತ್ರ ಮುಚ್ಚು ಮರೆ ಸುಳ್ಳು ಎಲ್ಲ ಹೇಳಕ್ ಹೋಗಲ್ಲ. ಸ್ವಾಮಿ ಹಿಂಗೈತೆ ಕಷ್ಟ ಅಂತ ಹೇಳ್ಕೊಂತೀವಿ. ಹಿಂಗಲ್ಲ ಹಿಂಗೆ ಹೋಗು ಅಂದರೆ ಅವ್ರ ಮಾತನ್ನ ನಾವು ಮೀರಲ್ಲ. ಇವಳು ಮಾತು ಅಷ್ಟೇ, ನಮ್ಮ ತಾಯಿ ಮಾತು ನಾವು ಮೀರಲ್ಲ. ನಂಬಿಕೆ ಇಟ್ಟು ಬರಬೇಕು. ಆಗುತ್ತೋ ಇಲ್ವೋ ಅವ್ರು ಪರಿಹಾರ ಮಾಡ್ತಾರೆ. ನಂಬಿಕೆ ಇಟ್ಟು ಬರಬೇಕು. ತಾಯಿ ಹಿಂಗೈತೆ ನನ್ಗೆ ಹೊಟ್ಟೆ ಹಸ್ವು, ಹೊಟ್ಟೆ ತುಂಬಿಸು ಅಂದರೆ ಯಾವ ರೂಪದಲ್ಲಾರ ಬಂದು ತುಂಬಿಸ್ತಾಳೆ. ನಾವು ಫಸ್ಟೇ ಬರ್ಬೇಕಾದ್ರೆ ಅವ್ರು ಆಗಲ್ಲ ಇವ್ರು ಆಗಲ್ಲ ಹೇಳಿಕೆ ಜನ ಆ ಮಾತು ಈ ಮಾತೆಲ್ಲ ಕೇಳಬಾರ್ದು. ನಮ್ಮ ಸ್ವಂತ ಬುದ್ಧಿ, ನಮ್ಮ ಸ್ವಂತ ಇಚ್ಛೆ, ನಮ್ಮ ತಾಯಿ ಅಂತ ಹೇಳಿ ನಾವು ಬಂದು ಕ್ಷೇತ್ರಕ್ಕೆ ಬಂದು ಅವಳಿಗೆ ಭಕ್ತಿಯಿಂದ ಕೈ ಮುಗಿದು ಅವಳ ಪಾಲನೆ ನಾವು ಮಾಡಿದರೆ ಎಲ್ಲೋದ್ರೂ ಜಯ ನಮಗೆ ಸಿಗುತ್ತೆ. ನಾವು ಆ ಮಟ್ಟಕ್ಕಿದ್ದರೆ ಈ ಮಟ್ಟಕ್ಕೆ ತರಬೇಕಾದ್ರೆ ನಾವು ಎಷ್ಟು ಕಷ್ಟ ಬಿದ್ದಿದ್ದೀವಿ. ಅವಳಿಗೆ ನಾವು ಏನು ಸುಮ್ಮನೆ ಇದು ಮಾಡಲ್ಲ. ನಾವು ಯಾವ ಕೆಲಸ ಕಾರ್ಯ ಆಗಲಿ ಮಾಡಲಿಲ್ಲ ಅಂದ್ರೂ ಬಂದು ಸಮಯ ಹಿಂಗೆ ಮಾಡೋಣ ಹಿಂಗೆಲ್ಲ ಅಂತೇಳಿ ನಮ್ಮ ಗುರುಗಳಿಗೆಲ್ಲ ಹೇಳ್ತೀವಿ. ಅವರು ಹೇಳ್ತಾರೆ ಹಿಂಗಲ್ಲ ಹಿಂಗೆ ಅಂತಾರೆ. ಆಯ್ತು ಸ್ವಾಮಿ ಮಾಡೋಣ ಸ್ವಾಮಿ, ಏನೋ ತಾಯಿ ಅವಳೆ ಮುಂದಕ್ಕೆ ಏನೋ ನೋಡೋಣ ಅಂತ ಹೇಳಿ ನಾವು ಹೇಳ್ತೀವಿ. ಅವ್ರ ಮಾತನಂತೂ ಮೀರಲ್ಲ, ತಾಯಿ ಮಾತನಂತೂ ನಾವು ಯಾವಾಗಲೂ ಮೀರಲ್ಲ. ನಮ್ಮನ್ನ ಮುಂದಿಗೆ ಹಿಂಗೆ ಕಾಪಾಡ್ಕೊಂಡಾಗ ಒಂದು ತನ್ನ ಕೊಟ್ಟು ಕಾಪಾಡವ ಅಂತ ನಾವು ಅವಳ ಹತ್ರ ಕೇಳ್ಕೊಂತೀವಿ.